ಹಲೋ, ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾನು ಸ್ಟೋರಿ ಹಾಕಿದ್ದೆ, ಆಸ್ಕ್ ಮಿ ಅ ಕ್ವಶನ್ ಅಂಡ್ ಐಲ್ ರಿಪ್ಲೈ ಟು ದಮ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹಾಕಿದ್ದೆ. ಅದ್ರಲ್ಲಿ ನಂಗೆ ಬಂದ ಕ್ವಶನ್ಸ್ ಏನಂದ್ರೆ, ಯೋರ್ ಹೇರ್ ಕೇರ್ ರೋಟೀನ್. ತುಂಬಾ ಕ್ವಶನ್ಸ್ ಅದ್ರ ಬಗ್ಗೆ ರಿಲೇಟ್ ಆಗಿತ್ತು. ಹೇರ್ ಕೇರ್ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಇದ್ರ ಬಗ್ಗೆನೇ ಕ್ವಶನ್ಸ್ ಕೇಳಿದ್ರು. ನಾನು ಅನ್ಕೊಂಡೆ ಈ ವಿಡಿಯೋ ಥ್ರೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಅಂತ. ಫಸ್ಟ್ ಆಫ್ ಆಲ್, ನಾವೇನ್ ಹೇರಿಗೆ ಔಟರ್ ಯೂಸ್ ಮಾಡ್ತೇವೆ, ಶಾಂಪೂಸ್ ಆಗಿರ್ಲಿ, ಕಂಡೀಷನರ್ ಆಗಿರ್ಲಿ, ಹೇರ್ ಮಾಸ್ಕ್ ಆಗಿರ್ಲಿ ಆರ್ ಎನಿಥಿಂಗ್ ಎಲ್ಸ್, ಇಟ್ ಈಸ್ ಕಂಪ್ಲೀಟ್ಲಿ ಸೆಕೆಂಡ್ರಿ ಆಗಿರ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಹೇರ್ ಡಿಪೆಂಡ್ ಆಗಿರೋದು ಜೆನೆಟಿಕ್ಸ್, ಹಾರ್ಮೋನ್ ಮತ್ತೆ ದ ಫುಡ್ ವಿ ಇಂಟೇಕ್. ಫುಡ್ಸ್ ಯಾವ್ದೆಲ್ಲ ಅಂದ್ರೆ, ನಾನು ನಿಮ್ಗೆ ಒಂದಿಲ್ಲಿ ಚಾರ್ಟ್ ಮೆನ್ಷನ್ ಮಾಡಿದ್ದೇನೆ. ಈ ಫುಡ್ ಅನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಆಗ್ತದೆ. ಹೇರ್ ಗ್ರೋತ್ ಆಗಿರ್ಲಿ, ಹೇರ್ ಫಾಲ್ ಆಗಿರ್ಲಿ ತುಂಬಾ ಕಂಟ್ರೋಲ್ ಆಗ್ತದೆ. ಅನದರ್ ಥಿಂಗ್ ಏನಂದ್ರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾ ಏನ್ ಹೇಳ್ತೇನೆ ಅಂದ್ರೆ, ಪ್ಲೀಸ್ ಅವಾಯ್ಡ್ ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಅನ್ನ, ಸೋಡಾ, ಪೆಪ್ಸಿ ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಅದರಿಂದ ತುಂಬಾನೇ ಹೇರ್ ಫಾಲ್ ಆಗ್ತದೆ. ದ ಸೆಕೆಂಡ್ ಥಿಂಗ್ ಏನಂದ್ರೆ ಹಾರ್ಮೋನ್. ನಾವು ಅನ್ಕೊಳ್ತೇವೆ ಚಿಕ್ಕ ಮಕ್ಳು ಕೂದಲು ತುಂಬಾನೇ ಥಿಕ್ ಆಗಿರ್ತದೆ, ತುಂಬಾ ಶೈನಿ ಆಗಿರ್ತದೆ, ಅವ್ರಿಗೆ ಹೇರ್ ಫಾಲ್ ಆಗಲ್ಲ ಅಂತ. ಬಟ್ ಆಸ್ ವಿ ಗ್ರೋ ಅಪ್, ಹೇರ್ ಫಾಲ್ ಅನ್ನೋದು ತುಂಬಾನೇ ಕಾಮನ್ ಆಗಿರ್ತದೆ. ದಿಸ್ ಇಸ್ ಬಿಕಾಸ್ ಆಫ್ ಹಾರ್ಮೋನ್. ನಮ್ಮ ಬಾಡಿಯಲ್ಲಿ ಇರುವ ಹಾರ್ಮೋನ್ ಚೇಂಜ್ ಆಗ್ತದೆ ಆಸ್ ವಿ ಗ್ರೋ ಅಪ್. ಅಂಡ್ ಬಾಡಿಯಲ್ಲಿರೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಾಗ ಹೇರ್ ಫಾಲ್ ಆಗ್ತದೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದಂದ್ರೆ, ಫುಡ್ ಹ್ಯಾಬಿಟ್ ಅಂದ್ರೆ ನಮ್ ಫುಡ್ ಅನ್ನ ಇಂಟೇಕ್ ಮಾಡೋದನ್ನ ಸರಿಯಾಗಿ ಮಾಡಬೇಕು, ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಇದರಿಂದಾನು ನಿಮ್ಗೆ ತುಂಬಾ ಬೆನಿಫಿಟ್ ಆಗ್ತದೆ. ಅಂಡ್ ಅದರ್ ಥಿಂಗ್, ಸ್ಟ್ರೆಸ್ ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ಆದಷ್ಟು ಯೋಗ, ಮೆಡಿಟೇಷನ್ ಮಾಡಿ. ಇದರಿಂದ ಸ್ಟ್ರೆಸ್ ರಿಲೀಫ್ ಆಗ್ತದೆ. ಅಂಡ್ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಲೀಪ್. ಅಟ್ ಲೀಸ್ಟ್ ದಿನಕ್ಕೆ 7 to 8 hours ನಿದ್ರೆ ಮಾಡಿ. ದ ಥರ್ಡ್ ಥಿಂಗ್ ಏನಂದ್ರೆ ಜೆನೆಟಿಕ್ಸ್. ನಮ್ ಪೇರೆಂಟ್ಸ್ ಆಗಿರ್ಲಿ, ಅವ್ರ ಆನ್ಸೆಸ್ಟರ್ಸ್ ಆಗಿರ್ಲಿ, ಅವ್ರಿಗೆ ಉತ್ತಿಕ್ಕಾಗಿ ಲಾಂಗ್ ಹೇರ್ ಇದ್ರೆ ನಿಮ್ಗೂ ಅದೇ ತರ ಹೇರ್ ಬರ್ತದೆ. ಬಟ್ ಈಗ ಏನಾಗಿದೆ ಅಂದ್ರೆ, ನಮ್ ಫುಡ್ ಹ್ಯಾಬಿಟ್ ತುಂಬಾನೇ ಚೇಂಜ್ ಆಗಿದೆ. ಮುಂಚೆ ಫುಡ್ ಕನ್ಸ್ಯೂಮ್ ಮಾಡ್ತಿದ್ದ ರೀತಿಯ ಬೇರೆ, ಬಟ್ ನಾವೀಗ ಕನ್ಸ್ಯೂಮ್ ಮಾಡ್ತಿರೋ ರೀತಿನೇ ಬೇರೆ. ಹಾಗಾಗಿ ಹೇರ್ ಫಾಲ್ ಆಗ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ, ನಾ ಜಾಸ್ತಿ ಹೇಳಕ್ ಹೋಗಲ್ಲ. ಬಟ್ ನಾ ಪಾರ್ಟ್ 2 ಮಾಡ್ತೇನೆ. ಅದ್ರಲ್ಲಿ ನಾನು ಪರ್ಸನಲ್ ಆಗಿ ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ ಅಂತ ನಿಮ್ಗೆ ತಿಳಿಸಿ ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಏನೇ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಫಾಲೋ ಮಾಡೋದಕ್ಕೆ ಮರಿಬೇಡಿ.